ಪದೇ ಪದೇ ನೆನಪಾದೆ. ರಾಮ ಶ್ಯಾಮ ಭಾಮ ಬರದೆ ಅದು ಕಾಂಟ್ರಾಕ್ಟ್ ಬಂದದ್ದು ರಾಜ್ಕಮಲ್ ಫಿಲ್ಮ್ಸ್ನಿಂದ. ಕಮಲ್ ಹಾಸನ್ ಅವ್ರದ್ದು ಪ್ರೊಡಕ್ಷನ್ ಯೂನಿಟ್ ಅದು. ನಾ ಒಂದು 2-3 ಸಿನಿಮಾಗೆ ಬರೆದು ಕೊಟ್ಟೆ. ಆಮೇಲೆ ಮಂದಿ ಎಲ್ಲ ತಮ್ಮ ಹೆಸರು ಹಾಕೊಂಡು ಸುಡುಗಾಡಿ ಏನೇನೋ ಮಾಡಿದ್ರೆ ಅಂಥವೆಲ್ಲ ಆಗ್ಯಾವ. ನನ್ನ ಜೊತೆ ನನ್ನಷ್ಟು ಎಕ್ಸ್ಪೀರಿಯನ್ಸ್ ಇರೋ ಆ್ಯಕ್ಟರ್ ಕಮ್ಮಿ ಒಂದು 200-250 ಸಿನಿಮಾದಾಗ ಮಾಡ್ಬೇಕಾಯ್ತು ಇಷ್ಟೊತ್ತಿಗೆ. ಸರ್ ಅನ್ನೋದು ಜಿ ಅನ್ನೋದು ನನಗೆ ಮಾಡ್ಲಿಕ್ಕೆ ಬರಲಿಲ್ಲ. ಬೇಂದ್ರೆ ಅವರು ಬರೆದ 14 ನಾಟಕಗಳನ್ನ ರಂಗಭೂಮಿಗೆ ತಂದಂತ ಒಬ್ಬನೇ ನಿರ್ದೇಶಕ ನಾನು. ಬೇಂದ್ರೆ ಅವ್ರು 30 ನಾಟಕ ಬರ್ದಾರ, ಅದ್ರಾಗ 14 ಪ್ರಸಿದ್ಧವ. ಹಂಗ ಅಂದ್ರೆ ನಾ ಇಲ್ಲಿ ಥಿಯೇಟರ್ ಮಾಡ್ಕೊತಾ ಇದ್ದೆ. ಅಕಸ್ಮಾತ್ ನನಗೆ ನಾಗ್ಪುರಕ್ಕೆ ನೌಕರಿ ಮಾಡೋ ಅವಕಾಶ ಸಿಕ್ತು. ನಾನು ನೌಕರಿಗೆ ನಾಗ್ಪುರಕ್ಕೆ ಹೋದೆ. ಸರ್ಕಾರಿ ನೌಕರಿ. ಸೊ ನೀವು ಕೇಂದ್ರ ಸರ್ಕಾರಿ ನೌಕರರಾಗಿದ್ರಿ? ಹೌದು. ಏನು ನೌಕರಿ? ಕ್ಲಾಸ್ 2 ಆಫೀಸರ್ ಆಗಿದ್ದೆ. ಐ ವಾಸ್ ಅಸಿಸ್ಟೆಂಟ್ ಡೈರೆಕ್ಟರ್ ಇನ್ ಸೌತ್ ಸೆಂಟ್ರಲ್ ಝೋನ್ ಕಲ್ಚರಲ್ ಸೆಂಟರ್, ನಾಗ್ಪುರ್. ಸೌತ್ ಸೆಂಟ್ರಲ್ ಝೋನ್ ಕಲ್ಚರಲ್ ಸೆಂಟರ್. ಸೊ ಅದೊಂದು ಸಾಂಸ್ಕೃತಿಕ ಕೇಂದ್ರ. 4-5 ರಾಜ್ಯಗಳ ಅನುದಾನ ಪಡೆದು ಮತ್ತು ಕೇಂದ್ರ ಸರ್ಕಾರದಿಂದ ಅನುದಾನ ಪಡೆದು ಪ್ರತಿ ವರ್ಷ ಆ 4 ರಾಜ್ಯದೊಳಗೆ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡಿಸೋದು ಅದರ ಕೆಲಸ ಆಗಿತ್ತು. ಅದ್ರಾಗ ರಂಗಭೂಮಿಯ ವಿಭಾಗವನ್ನು ನನಗೆ ಕೊಟ್ಟಿದ್ರು. ಸೊ 4 ರಾಜ್ಯದೊಳಗೆ ಅಡ್ಡಾಡಿ ನಾನು ರಂಗಭೂಮಿಯನ್ನು ಅಲ್ಲಿ ಬೇರೆ ಬೇರೆ ಆಕ್ಟಿವಿಟಿ ಮಾಡ್ತಿದ್ದೆ, ವರ್ಕ್ಶಾಪ್ ಮಾಡ್ತಿದ್ದೆ, ನಾಟಕ ಮಾಡಿಸ್ತಿದ್ದೆ. ಇಂಡಿಯಾದ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ನಾಟಕ ನೋಡುವ ಅವಕಾಶ ಸಿಕ್ತು. ಸೊ ಅಲ್ಲಿದ್ದಾಗ ನನಗೆ ಜಾಸ್ತಿ ಸಂಪರ್ಕ ಬಂದದ್ದು ಮರಾಠಿ ಥಿಯೇಟರ್ ಜೊತೆ. ಓಕೆ, ನಾಗ್ಪುರದಾಗ. ಸೊ ಮರಾಠಿ ಥಿಯೇಟರ್ದ ನಾ ಕಂಡುಕೊಂಡದ್ದು ಏನಂತಂದ್ರೆ, ನಮ್ಮಲ್ಲಿ ಹೆಂಗೆ ವೃತ್ತಿ ರಂಗಭೂಮಿಯ ನಾಟಕ ಕಂಪನಿಗಳವ ಹಂಗೆ ಅಲ್ಲಿಯೂ ಕಂಪನಿಗಳವ. ಆದ್ರೆ ಅವು ಮೋಸ್ಟ್ ಮಾಡರ್ನ್ ಅವ. ಅಲ್ಲಿ ಕಂಪನಿಗಳು ಮೋಸ್ಟ್ ಮಾಡರ್ನ್ ಅವ. ನಮ್ಮ ಕರ್ನಾಟಕದಾಗಿಂದ ಸಿನಿಮಾ ಥಿಯೇಟರ್ಗಳ ನಾಚುವಂಥ ಥಿಯೇಟರ್ಗಳು ಅಲ್ಲಿವ ನಾಟಕದ್ದು ಪ್ರದರ್ಶನ ಮಂದಿರಗಳು ನಾಟಕಕ್ಕೆ. ಸೊ ಇಂಥ ಅದ್ಭುತ ಅವಕಾಶ ನನಗೆ ಅಲ್ಲಿದ್ದಾಗ ಸಿಕ್ಕೋದ್ರಿಂದ ಆಮೇಲೆ ನಾ ಕಡಿಮೆ ಇರಲಿಲ್ಲ. ನಾ 9 ವರ್ಷ ಮಹಾರಾಷ್ಟ್ರದಾಗಿದ್ದೆ. ನಾಗ್ಪುರ, ಬಾಂಬೆ, ಪುಣೆ ಎಲ್ಲ ಕಡೆ ಓಡಾಡ್ಲಿ. ಸೊ ಆವಾಗ ನನಗೇನಾಯ್ತು, ಆವಾಗ ಆ ನಾಟಕಗಳು ಅಲ್ಲಿಂದ ಏನು ನೋಡಿ ಬರ್ತಿದ್ನಲ್ಲ ನಾನು, ಅಂಥ ನಾಟಕಗಳು ನಮ್ಮಲ್ಲಿ ಆಗ್ತಾನೆ ಇರಲಿಲ್ಲ. ನಮ್ಮಲ್ಲಿ ಹಂಗೆ ನಾ ಅಗದಿ ಭಾಳ ಹೈ ಲೆವೆಲ್ನಾಗ ನಾಟಕ ನೋಡಿದ್ವು ಅಂತಂದ್ರೆ, 1985ನೇ ಇಸ್ವಿಯೊಳಗೆ ಭೋಪಾಲದ ರಂಗಮಂಡಲ ನಾಟಕಗಳು ನಮ್ಮಲ್ಲಿ ಬಂದಿದ್ದು. BV ಕಾರಂತರ 5 ನಾಟಕಗಳನ್ನು ಹುಬ್ಬಳ್ಳಿ ಒಳಗೆ ಮಾಡಿಸಿದ್ರು. ಆ ನಾಟಕಗಳನ್ನು ನೋಡ್ಲಿಕ್ಕೆ ಸಿಕ್ಕಿತ್ತು ನನಗೆ. ಅದು ಆದಮೇಲೆ ಒಂದು ರಷ್ಯನ್ನದ್ದು ಯಾವುದೋ ಒಂದು ಫೆಸ್ಟಿವಲ್ ಆಗಿತ್ತು ಧಾರವಾಡದಾಗ, ಅದು ನೋಡ್ಲಿಕ್ಕೆ ಸಿಕ್ಕಿತ್ತು ನಮ್ಗೆ. ಅಂದ್ರೆ ಆ ಪ್ರೊಫೆಷ್ನಲಿಸಮು, ಆ ಅಪ್ರೋಚ್ ಆಫ್ ವರ್ಕಿಂಗ್. ಅದು ಆದಮೇಲೆ ನಾ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾಕ್ಕೆ ಹೋಗಿ ನಾಟಕಗಳನ್ನು ನೋಡಿ ಬಂದಿದ್ದೆ. ನಿಮಗೆಲ್ಲ ನೆನಪದನೇ ಇಲ್ಲ, ಅವಾಗ ಕೇಂದ್ರ ಸರ್ಕಾರದ ನೌಕರಿಗೆ LTC ಅಂತ ಒಂದು ಫೆಸಿಲಿಟಿ ಇರ್ತಿತ್ತು, ಲೀವ್ ಟ್ರಾವೆಲ್ ಕನ್ಸೆಷನ್. ಅದು 4 ವರ್ಷಕ್ಕೊಮ್ಮೆ ಆ ಎಂಪ್ಲಾಯ್ ತನ್ನ ಫ್ಯಾಮಿಲಿ ಕರ್ಕೊಂಡು ಎಲ್ಲೋ ಒಂದು ಟೂರ್ಗೆ ಹೋಗಿ ಬರೋದು ಅಂತ ಹೇಳಿ. ನಾನು ನಮ್ಮ ಅಪ್ಪನ LTC ಫೆಸಿಲಿಟಿ ತೊಗೊಂಡು ನಾನು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ನೋಡಿ ಬರ್ತೇನಂತ ದಿಲ್ಲಿಗೆ ಹೋಗಿದ್ದೆ. ಅಲ್ಲಿ 1-2 ನಾಟಕ ನೋಡಿ ಬಂದಿದ್ದೆ ನಾನು. ಅದು ಆದಮೇಲೆ ನನಗೆ ಮಹಾರಾಷ್ಟ್ರದಾಗ ವರ್ಷಕ್ಕೆ 10 ನಾಟಕ ನೋಡ್ಲಿಕ್ಕೆ ಸಿಗ್ತಿದ್ವು, ಬೇರೆ 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 ಮರಾಠಿ ರಂಗಭೂಮಿ. ಸೊ ಆ ಮರಾಠಿ ರಂಗಭೂಮಿಯವರು ಕನ್ಸಿಸ್ಟೆಂಟ್ಲಿ ಪ್ರೇಕ್ಷಕರು ಬರಬೇಕು, ಪ್ರೇಕ್ಷಕರಿಗೆ ತಿಳಿಬೇಕು, ನಾ ಪ್ರೇಕ್ಷಕರಲ್ಲೇ ಪ್ರಸಿದ್ಧ ಆಗಬೇಕು ಅಂಥೇಳಿ ನಾಟಕ ಬರೀತಿದ್ರು, ನಾಟಕ ಆಡ್ತಿದ್ರು, ನಾಟಕ ಮಾಡ್ತಿದ್ರು. ಈಗೂ ಹಂಗೆ ಮಾಡ್ತಾರವ್ರು. ಸೊ ನಾ ಏನು ಮಾಡಿದೆ, ಅದರಾಗಿರೋ ಚಲೋ ನಾಟಕಗಳನ್ನು ಆರಿಸ್ಕೊಂಡು ಕನ್ನಡಕ್ಕೆ ನಾ ಮಾಡಿದೆ. ಸೊ ನನ್ನ ಭಾಳ ತಲೆ ಏನಿಲ್ಲ ಅದ್ರೊಳಗೆ. ನಂದು ಬರೀ ಕ್ರಾಫ್ಟ್ಮನ್ಶಿಪ್, ಅದನ್ನು ಕಟ್ಟುವ ಕ್ರಮ. ಆಮೇಲೆ ನಮ್ಮಲ್ಲಿ ಆ ಕಟ್ಟೋದು ದೊಡ್ಡ ಕಥೆ ಅದು. ಕಲಾವಿದ್ರನ್ನ ಹಿಡಕ್ಬೇಕು, ಅವರ ಕಡೆ ಅದನ್ನು ಮಾಡಿಸಬೇಕು, ಅದು ಮಾಡಬೇಕು, ಅದಕ್ಕೆ ಸೆಟ್ ಬೇಕು, ಅದಕ್ಕೆ ಲೈಟ್ ಬೇಕು, ಅದಕ್ಕೆ ಸೌಂಡ್ ಬೇಕು. ಇವೆಲ್ಲ ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಎಲ್ಲ ತಂಡಗಳು ಏನು ಫೇಸ್ ಮಾಡ್ತಾವೆ ನಾನು ಮಾಡ್ತಿದ್ದೆ. ಬಟ್ ನಾ ಅವನ್ನ ಮತ್ತೆ ಮಾಡೋದು ಹೆಂಗೆ ಅನ್ನೋದು ಬೇರೆ ಬೇರೆ ಆಯಾಮಗಳನ್ನು ಹುಡುಕೋತಾ ಹೋದೆ. ಅದಕ್ಕೆ ಈ ಫಾರ್ ಎಕ್ಸಾಂಪಲ್ ನನಗೆ MTR ಜೊತೆ ಸಿಕ್ಕದು ಒಡನಾಟ. ಮೊಟ್ಟ ಮೊದಲಿಗರು ಕನ್ನಡ ರಂಗಭೂಮಿಲಿ ಬಹುಶಃ ಆ ಥರ ಒಂದು ಕಂಪನಿಯ ಸಹಯೋಗದಲ್ಲಿ ಅನೇಕ ಶೋಗಳನ್ನು ಮಾಡಿದ್ರು ಮೊಟ್ಟ ಮೊದಲಿಗರು ಬಹುಶಃ ತಾವು ಅಲ್ಲ. ಭಾಳ ಮಂದಿ ಮಾಡ್ತಾರೆ ನಮ್ಮಲ್ಲಿ, ಬಟ್ ಅವ್ರು ಭಾಳ ಮಂದಿ ಯಾರು ಬೆಳಕಿಗೆ ಬರಂಗಿಲ್ಲ ಅಥವಾ ರೊಕ್ಕ ಭಾಳ ಬರ್ತಿರೋದ್ರಿಂದ ಹೇಳಂಗಿಲ್ಲ ಅವರು. ಅದು ಹಂಗೇನೋ ಆಗ್ಯದ. ಈಗೂ ಬೇಕಾದಷ್ಟು ತಂಡಗಳವ ಅವ್ರ ಪ್ರಾಡಕ್ಟ್ಗಳನ್ನು ಪ್ರಮೋಟ್ ಮಾಡುವಂಥ ಸ್ಪಾನ್ಸರ್ಶಿಪ್ ಸ್ಟೇಜ್ ಆಕ್ಟಿವಿಟೀಸ್ ಮಾಡ್ತಾರೆ. ಅದು ನಾ ಏನು ಮಾಡಿದೆ ಅಂತಂದರೆ, ಆ ಮಾಲಕರಿಗೆ ಭೇಟಿಯಾಗಿ ನಮ್ಮ ನಾಟಕ ಒಂದು ಸರ್ತಿ ನೋಡ್ರಿ ಅಂತಂದೆ. ಅವ್ರು ಆಲ್ ದಿ ಬೆಸ್ಟ್ ನೋಡಿದ್ರು. ಯಾರು? ಸದಾನಂದ ಮಯ್ಯ ಅವರು. ಅವ್ರು ನೋಡಿದ್ಮೇಲೆ ಅವ್ರಿಗೆ ನಾ ಕನ್ವಿನ್ಸ್ ಮಾಡಿ, ಸರ್ ನಾವು ಪ್ರತಿ ಹಳ್ಳಿಗೆ ಹೋಗಿ ಈ ನಾಟಕವನ್ನು ಅಥವಾ ಎಲ್ಲಿ ಜಾಗ ಇರ್ತದೆ ಅಲ್ಲಿ ಮಾಡ್ತೀವಿ, ಅದು ಮಾಡಿದ್ಮೇಲೆ ನೀವು ಫುಡ್ ಅವರಿಗೆ ಸ್ಯಾಂಪ್ಲಿಂಗ್ ಮಾಡಿದ್ರಿ ಅಂತಂದ್ರೆ ಸೊ ದ್ಯಾಟ್ ಅದು ವರ್ಕ್ ಆಗ್ತದೆ. ನನ್ನ ಕಾನ್ಸೆಪ್ಟ್ ಅದರಿಂದ ಇದ್ದಿದ್ದು ಭಾಳ ಸಿಂಪಲ್. ಏನಂತಂದ್ರೆ ನಮ್ಮ ನಾಟಕಗಳು ಫ್ಯಾಮಿಲಿ ಕೂತ್ ನೋಡುವಂಥ ನಾಟಕಗಳು. ಈಗ ನಾವು ದಾವಣಗೆರೆ ಅಂತ ಊರಾಗ ಒಂದು ಫ್ಯಾಮಿಲಿಯನ್ನು ಕರೆದು ನಾನು ನಾಟಕ ತೋರಿಸಿದೆ ಅಂತ ಕೊಡ್ರಿ. ಒಂದು ಫ್ಯಾಮಿಲಿ ಒಳಗೆ ಗಂಡ ಹೆಂಡತಿ 2 ಮಕ್ಕಳು ಇರ್ತಾವೆ.
ಅವ್ರು ಅಷ್ಟರೂ ನಾಟಕ ನೋಡ್ಲಿಕ್ಕೆ ಬಂದ್ರೆ 9ಕ್ಕೆ ನಾಟಕ ಮುಗಿತದೆ, ಮನೆಗೆ ಹೋಗಿ ಅಡುಗೆ ಮಾಡಿ ಊಟ ಮಾಡೋದು 12 ಹೊಡಿತದೆ. ಅದ್ರ ಬದಲಿ ಅವ್ರು ಹಾದ್ಯಾಗ ತಿಂದು ಹೋದ್ರೆ ನಮ್ಮ ನಾಟಕ ಟಿಕೆಟ್ 400 ರೂಪಾಯಿ 4 ಮಂದಿಗೆ, ಅಲ್ಲಿ ಊಟದ ಬಿಲ್ 600 ರೂಪಾಯಿ, 1000 ರೂಪಾಯಿ ಆಗ್ಬಿಡ್ತದೆ. ಸೊ ಯಾಕೆ ಬರ್ತಾರೆ ಮಂದಿ? ಬರೋಂಗಿಲ್ಲ. ಅದಕ್ಕೆ ನಾ ಏನಂದೆ, ಸರ್ ಸಪರ್ ಥಿಯೇಟ್ರ್ ಅಂತ ಮಾಡೋಣಂತ. ಸಪರ್ ಅಂತಂದ್ರೆ ರಾತ್ರಿ ಊಟ. ಅವರಿಗೆ ಹೊಟ್ಟೆ ತುಂಬ ನಾವೇನಾರ ಕೊಟ್ವಿ ಅಂತಂದ್ರೆ ನಮ್ಮ ನಾಟಕ ನೋಡಿ ಎಂದು ಹೋಗ್ತಾರೆ ಅವರು. ಈ ಕಾನ್ಸೆಪ್ಟ್ ಕ್ಲಿಕ್ ಆಯ್ತು. ಆಮೇಲೆ ನಾ ಅವ್ರಿಗೆ, ನನಗೆ ನೀವು ಒಂದು ಪ್ರದರ್ಶನಕ್ಕೆ ಇಷ್ಟು ರೊಕ್ಕ ಕೊಡ್ರಿ ಅಂತ ಕೇಳಿದೆ. ನಾ ಏನು ಕೇಳ್ತಿದ್ದೆ ಅಂದ್ರೆ, ನಮ್ಮ ಥಿಯೇಟ್ರ್ ಬಾಡಿಗೆ, ನಾವು ಓಡಾಟೋ ಖರ್ಚು, ನಾವು ಅಲ್ಲಿ ಇರೋ ಖರ್ಚು, ನಮ್ಮ ಊಟದ ಖರ್ಚು, ಇಷ್ಟು ನಮಗೆ ಬಂದ್ರೆ ಸಾಕು. ಉಳಿದದ್ದು ಏನಲ್ಲಿ ಟಿಕೆಟ್ 50 ರೂಪಾಯಿ 100 ರೂಪಾಯಿ ಟಿಕೆಟ್ ಇಡ್ತಿದ್ವಿ ನಾವು, ನಮ್ಗೆ 30-40 ಸಾವಿರ ರೂಪಾಯಿ ಕಲೆಕ್ಟ್ ಆಗೇ ಆಗ್ತಿತ್ತು. ಸೊ ವಿ ಆರ್ ನಾಟ್ ಎಟ್ ಲಾಸ್. ಆಮೇಲೆ ನನ್ನಲ್ಲಿ ಬರುವಂಥ ಇವತ್ತಿನ ತನಕ ಎಷ್ಟು ಮಂದಿ ಕಲಾವಿದರು, ಲೈಟ್ ಆಪ್ರೇಟರ್ಸು, ಸೌಂಡ್ನವರು, ಟೆಕ್ನಿಷಿಯನ್ಸು, ಡ್ರೈವರ್ಸು, ಎಷ್ಟು ಮಂದಿ ಬಂದಾರ, ನಾ ಎಲ್ಲರಿಗೂ ಪಗಾರ ಕೊಟ್ಟೇನೆ. ಇವತ್ತಿನ ತನಕ ಯಾವ ಒಬ್ಬ ನಟನೂ ಅಥವಾ ನಟಿಯೂ ಆಗಲಿ, ಅಥವಾ ನಾ ಯಶವಂತ್ ಸರ್ದೇಶಪಾಂಡೆನ ನಾಟಕಕ್ಕೆ ಹೋಗಿದ್ದೆ ಖಾಲಿ ಕೈಯಲ್ಲೇ ಬಂದೇನಿ ಅಂತ ಹೇಳಂಗಿಲ್ಲ. ರಿಹರ್ಸಲಿಗೆ ಬಂದ್ರೆ ನೀ 8 ದಿವಸ ರಿಹರ್ಸಲಿಗೆ ಬಂದ್ರೆ ನಾ ಅವ್ರಿಗೆ ಬೇರೆ ಇತ್ತುವರೆ ನಿಮ್ಮ ರಿಹರ್ಸಲ್ ಖರ್ಚು ಅಂತ ಕೊಟ್ಟಿರ್ತೇನೆ ವಾಪಸ್. ಆಮೇಲೆ ಅವ್ರು ಬರೋ ಮುಂದೆ ಅವ್ರು ಅಕಸ್ಮಾತ್ ಆಟೋಕ್ಕೆ ಬಂದ್ರೆ, ಸರ್ ಇವತ್ತು ನಾನು 150 ರೂಪಾಯಿ ಆಟೋ ಆತ್ರಿ, ಹಾಂ ಆಟೋ ತೊಗೋರಿ. ಆಮೇಲೆ ಈ ಸಿನಿಮಾದಾಗ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ನವರು ಇರ್ತಾರಲ್ಲ, ಅವ್ರು ಬಂದ್ರು ಅಂತಂದ್ರೆ ಅವ್ರ ಮನೆಯಿಂದ ಹೊರಗೆ ಬಿದ್ರೆ ಮುಗಿತು, ಅವ್ರು ನೀರು ಸಹಿತ ಕುಡಿಯಂಗಿಲ್ಲ, ಅವ್ರು ಬಿಸ್ಲೇರಿನ ಕುಡಿತಾರೆ ಪಾಪ. ಅದು ಅವ್ರ ಸಿಸ್ಟಮ್ ಅದು ಏನು ಮಾಡ್ಲಿಕ್ಕೆ ಆಗಲ್ಲ. ಹೊರಗೆ ಬಂದ್ರೆ ಎಲ್ಲ ಪ್ರೊಡ್ಯೂಸರ್ ನೋಡ್ಕೋಬೇಕು, ಅವ್ರನ್ನ ಚಹಾ ಕೊಡ್ಬೇಕು, ಅವ ಹೊತ್ತಿಗೆ ಸರಿ ಊಟ ಕೊಡ್ಬೇಕು, ಲೇಟ್ ಆದ್ರೆ ಅದಕ್ಕೆ ಮೇಲೆ ಇದನ್ನು ಕೊಡಬೇಕು, ಬಾಟ ಕೊಡ್ಬೇಕು, ಅವ 4 ದಿವಸ ನಮ್ಮ ಜೊತೆನೇ ಇದ್ರೆ ಅವ ಅರ್ಬಿ ಹೋಗ್ಕೊಳ್ಳಿಕ್ಕೆ ರೊಕ್ಕ ಕೊಡ್ಬೇಕು, ಹೀಗೆಲ್ಲ ಏನೇನೋ. ಅದು ಸಿನಿಮಾ ಇಂಡಸ್ಟ್ರಿ ಜಗತ್ತು ಹಂಗೆ ಬೇರೆ. ನಮ್ಮಲ್ಲಿ ನಾವು ನಾಟಕ ಮಾಡಿದಾಗ ನಾನು ಅದು ಅಷ್ಟು ಎಕ್ಸ್ಪೆನ್ಸಸ್ಸು ನೋಡ್ಕೊತಿದ್ದೇನೆ, ಪ್ಲಸ್ ನಾವು ಆನರೇರಿಯಂ ಕೊಡ್ತಿದ್ದೆ. ನಿನಗೊಂದು ಪ್ರದರ್ಶನಕ್ಕೆ ಎಷ್ಟು ರೂಪಾಯಿಪ್ಪ ಅಂತ ಈಗೂ ಕೊಡ್ತೇನೆ. ಇದು ಅಲ್ದ ನಾ ಯಾರ ಕಡೆ ನಾಟಕದ ರೈಟ್ಸ್ ತಂದಿರ್ತೇನೆ ನಾನು, ಅವರಿಗೆ ಪ್ರದರ್ಶನಕ್ಕೆ ಇಂತಿಷ್ಟು ಅಂತ ಆನರೇರಿಯಂ ಕೊಡ್ತೇನೆ. ಉದಾಹರಣೆಗೆ ಆಲ್ ದ ಬೆಸ್ಟ್ ಮರಾಠಿನ ತಂದ್ವಿ, ಒಂದು ಪ್ರದರ್ಶನಕ್ಕೆ 1000 ರೂಪಾಯಿ ಕೊಡ್ತಿದ್ವಿ ನಾವು. ಓಕೆ, ನಾ ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟೇನೆ, ಬರೀ ರಾಯಲ್ಟಿನೇ. ಈ ಕ್ಷಣದ ಸತ್ಯ ಅಂದ್ರೆ ಏನ್ರಿ? ಸತ್ಯ ಎಲ್ಲಾ ಟೈಮ್ಗೂ ಒಂದೇ ಇರ್ತದೆ. ಈಗ ನೆಕ್ಸ್ಟ್ ಇನ್ನೊಂದು ನಾಟಕ ಮಾಡಲಿರ್ತೇನೆ, ಅಮರ ಮಧುರ ಪ್ರೇಮ ಅಂತ ಹೇಳಿ. ಇದೊಂದು ರೆಡಿ ಇದೀರಿ ನೀವು? ಆಲ್ರೆಡಿ ರೆಡಿ ಆಗಿದೆ. ಈಗ ಆ ಅಮರ ಮಧುರ ಪ್ರೇಮ ನಾಟಕದ ನಾ ರೈಟ್ಸ್ ತರ್ಲಿಕ್ಕೆ ನಾ ಈಗ ಅವ್ನು 1 ಲಕ್ಷ ರೂಪಾಯಿ ಕೊಟ್ಟು ತೊಗೊಂಬಂದೆ. ನಾನು 100 ಶೋ ಮಾಡ್ತೇನೆ ಅಂತ ಗ್ಯಾರಂಟಿ ನನಗೆ. ಸೊ ಈ ಅಂದ್ರೆ ಕಮರ್ಷಿಯಲೈಸಿಂಗ್ ದ ಆರ್ಟ್ ವಾಟ್ ವಿ ನೋ, ಅದರಿಂದ ಏನು ಸಾಧ್ಯ ಆಗ್ತದೆ ಅಂತಂದ್ರೆ ಆ ಕಲೆಯನ್ನು ಜೀವಂತವಾಗಿ ಇಡ್ಲಿಕ್ಕೆ ಬರ್ತದೆ ನಮಗೆ. ಈಗ ಎಷ್ಟು ದಿವಸ ನಾವು ಗ್ರ್ಯಾಂಟಿನಿಂದ ಬದುಕ್ತೇವೆ, ಯಾರ್ದಾರೆ ಫೇವರಿಂದ ಎಷ್ಟು ದಿವಸ ಬದುಕ್ತೇವೆ ನಾವು. ಬಟ್ ಅದ ಹುಟ್ಟು ಹಂಗೆ ಆಗ್ತೈತೆ ಅಂದ್ರೆ ಮತ್ತೆ ಚಲೋ ಆಗ್ಬಿಡ್ತಲ್ಲ, ಅವಾಗ ಅದರ ಬಾಳಿಕೆ ಜಾಸ್ತಿ ವರ್ಷ ಬರುತ್ತೆ. ನೋಡಿ, ಈ ಪೂರ್ಣಚಂದ್ರ ತೇಜಸ್ವಿ ಕನ್ನಡದ ಸಾಹಿತಿ, ಅವರು ಇದೇ ಮಾತು ಹೇಳೋರು. ಪುಸ್ತಕೋದ್ಯಮ, ನೀವು ಹೇಗೆ ರಂಗಭೂಮಿ ಮಾತು ಹೇಳ್ತೀರಿ, ಪುಸ್ತಕೋದ್ಯಮ ಸರ್ಕಾರ ಕೊಡೋ ಲೈಬ್ರರಿ ದುಡ್ಡು ಅಥವಾ ಇನ್ಯಾವುದೋ ಪ್ರಶಸ್ತಿ ದುಡ್ಡು ನಂಬ್ಕೊಂಡು ಬರ್ಕೊಡುದು. ಓದುಗ ಏನು ತಗೊಂಡು ಓದಿ ನಿಮ್ಗೆ ಬರುತ್ತಲ್ಲ, ಅದನ್ನ ನಂಬಿ ಬರೋದು ನಿಜಕ್ಕೂ ನೀವು ತುಂಬ ವರ್ಷ ಬದುಕ್ತೀರಿ ಅಂತ. ಹೌದು ಸರ್, ಅದೇನಂತ ನಾ ಅದಕ್ಕೆ ಹೇಳ್ತೇನೆ, ನಿಮಗೆ ಯಾವ ಆರ್ಟ್ ಫಾರ್ಮ್ ಗೊತ್ತದ, ನಿಮಗೆ ಯಾವ ಲಿಟ್ರೇಚರ್ ಗೊತ್ತದ, ಅದ್ರದ್ದು ಬೆಸ್ಟ್ ಯು ಗಿವ್ ಆ್ಯಂಡ್ ವರ್ಲ್ಡ್ ರೆಸ್ಪೆಕ್ಟ್ಸ್ ಯು. ಜಗತ್ ಗೌರವಿಸುತ್ತೆ ಸರ್. ಸೊ ಅದನ್ನು ಈ ಎಕನಾಮಿಕಲ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ, ಮಾಡಬೇಕು ಸರ್ ಎಲ್ಲರೂ. ನಾವೊಂದು 20 ಸರ್ತಿ ಹೇಳ್ತಿದ್ದೆ, ಈಗ ನನ್ನಂಥ ನಾಟಕ ಕಂಪ್ನಿ ಇನ್ನು 10 ಆಗಬೇಕಿಲ್ಲೇ. ಅವರು ಅಂತ ಹೋಗಿ 1 ಲಕ್ಷ ರೂಪಾಯಿ ಕೊಟ್ಟು ತರ್ಬೇಕು. ಅವರು ಚಲೋ ನಾಟಕ ಹುಡುಕ್ಬೇಕು, ಇಲ್ಲಾಂದ್ರೆ ಬರ್ಸ್ಬೇಕು. ಅವ್ರು ಕುತ್ಕೊಂಡು ಅವರು ತಿಂಗಳಿಗೆ 12 ಶೋ ಮಾಡ್ಬೇಕು. ಈಗ ನಾ ದಾವಣಗೆರೆಗೆ ಹೋದೆ, ನಂದು 2 ನಾಟಕ ತೋರಿಸಿ ಬಂದೆ. ಆ ದಾವಣಗೆರೆ 2 ದಿವಸ ನನ್ನ ನಾಟಕ ನೋಡಿದ್ರು. ನಾನು ಜನವರಿಯಾಗ ಮಾಡೀನಿ, ಮಾರ್ಚ್ ಏಪ್ರಿಲ್ ನಾ ಈಗ ಇನ್ನೊಮ್ಮೆ ಮತ್ತೊಂದು ನಾಟಕ ಮಾಡಿ ತಯಾರಾಗೋ ತನಕ ದಾವಣಗೆರೆ ಇವ್ರ ನಾಟಕನೇ ಇಲ್ಲ ಅಂತದ್ದು. ಇಲ್ಲಾಂದ್ರೆ ಇವ್ರು ಇದ್ದಂಥದ್ದು ನೋಡ್ಬೇಕು. ಈ ಅಮ್ಯಾಚೂರದ್ದು ಅವು ಅಮ್ಯಾಚೂರದ್ದು ನೋಡಿದ್ರು ಮಾಡಿದವ್ರಿಗೆ ತಿಳಿಯಂಗಿಲ್ಲ ಅವ್ರು ಏನು ಮಾಡ್ರಿ ಅಂತ. ಅಲ್ಲ ಅಂದ್ರೆ ನಾ ಏನಂತೀನಿ, ಪ್ರೇಕ್ಷಕರನ್ನ ಗೆಲ್ಲುವಂಥ ನಾಟಕಗಳು ನಮಗೆ ಬೇಕಾದಾಗ. ನನ್ನಂಥ ನಾಟಕಗಳಂತ ಅಲ್ಲ, ಆಯ್ತಪ್ಪ ನೀವೊಂದು ಹೊಸ ಮಾಡ್ಯೂಲ್ ಹುಡುಕಪ್ಪ, ಅದನ್ನು ಮಾಡು. ಆ ಶೇಕ್ಸ್ಪಿಯರ್ ನಾಟಕ ಅದೆಲ್ಲ ಏನು ಬರೀ ಟೆಕ್ಸ್ಟ್ ಬುಕ್ಕ. ನಾವು ಇವತ್ತಿನ ಮಂದಿಗೆ ತಿಳಿಯೋಂಗೆ ಮಾಡ್ರಲ್ಲ ನೀವು. ಶೇಕ್ಸ್ಪಿಯರ್ನ ಯಾಕೆ ಬರಂಗಿಲ್ಲ ನಿಮಗೆ? ಥಿಯೇಟ್ರಿಗೆ ಆ ಶಕ್ತಿ ಅದ ಸರ್. ನಂಗೆ ಇನ್ನೂ ನೆನಪದ, ಗೋಪಾಲ್ ವಾಜಪೇಯಿ ಅಂತ ಹೇಳಿ ನಂದ ಭೂಪತಿ ಅಂತ ಒಂದು ಸ್ಕ್ರಿಪ್ಟ್ ಬರ್ತಿದ್ರು ಕಿಂಗ್ ಲಿಯರ್ ಬೇಸ್ ಮೇಲೆ. ಓ, ಕಿಂಗ್ ಲಿಯರು ಶೇಕ್ಸ್ಪಿಯರ್ ಕತೆ ನಾಟಕ. ಗೋಪಾಲ್ ವಾಜಪೇಯಿ ಅವರು ಭಾಳ ಒಳ್ಳೆ ಲೇಖಕರು, ದೊಡ್ಡ ಲೇಖಕರು ಸರ್. ಅದೆಲ್ಲ ನಮ್ಮ ಪುಣ್ಯ, ಅವ್ರ ಜೊತೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಕ್ತು. ಅದೇ ಈ ನಾಗಮಂಡಲಕರ ಹಾಡೆಲ್ಲ ಬರೀತಾ ಇದ್ರು. ಹಾಂ ಅವರೇ. ಸೊ ಅವ್ರು ಬರ್ದಿದ್ರು ಅದನ್ನ. ನಮಗೆ ಕಿಂಗ್ ಲಿಯರ್ ಅವನು ಇಂಗ್ಲೀಷ್ ಮಾಸ್ತರ್ ಅಂದ 20 ಸರ್ತಿ ತಿಳಿಸಿದ್ರು ತಿಳಿದಿಲ್ಲ ಕತೆ. ಇವ್ರು ಒಂದು ಸತಿ ನಾಟಕದ ರೀಡಿಂಗ್ ಮಾಡಿದ್ರೆ ಕತೆ ತಿಳಿದೋದು ನಮಗೆ. ನಮ್ದು ಅನ್ಸ್ಬಿಡ್ತು. ನಾಟಕಕ್ಕೆ ಆ ಶಕ್ತಿ ಅದ, ಅದನ್ನು ಬಳಸ್ಕೊಳ್ರಲ್ಲ ನೀವು. ಆ ಥರ ಲೇಖಕರನ್ನ ಹುಟ್ಟಾಕಿ, ಲೇಖಕರನ್ನ ಹುಟ್ಟಾಕ್ರಿ, ನಟ ನಟಿಯರನ್ನ ಹುಟ್ಟಾಕ್ರಿ, ಆ ಕಾನ್ಸೆಪ್ಟ್ ಡೆವಲಪ್ ಮಾಡೋರನ್ನ ಹುಟ್ಟಾಕ್ರಿ, ತಂತ್ರಜ್ಞರು.
ಅದೆಲ್ಲ ಬಿಟ್ಟು ನಾ ಸಂಘಟಿಕ ಅಂತ ತೊಗೊಂಡು ಏನು ಮಾಡೋದು ನೀನು? ಸಂಘಟಿಕ ಅಂದ್ರೆ ಏನು ಮಾಡ್ತೀನಿ? ಹಿಂದಕ್ಕೆ ಯಾವತ್ತೂ ಯಾರೋ ಒಬ್ಬ ಡೈರೆಕ್ಟ್ ಮಾಡಿದ ನಾಟಕ ಅದೇ ಮತ್ತು ಲದ್ದಿ ಐತಿ ಎತ್ತಿ ಹೋಗೋದು. ನಂದು ಹಂಪಿ ಉತ್ಸವದಲ್ಲಿ ಸೆಲೆಕ್ಟ್ ಆಗಿದೆ, ನಂದು ದಸರಾದಲ್ಲಾಗಿದೆ, ಸ್ಟೇಟ್ ಅವಾರ್ಡ್ ಬಂತು ಅಷ್ಟೇ. ತೊಗೊಂಡು ಏನು ಮಾಡೋದು ನಾವು? ಸರ್ ನೀವು ನಾ ಏನಂತೇನೆ ನಿಮ್ಗೆ, ಮಂದಿ ನಾಟಕ ನೋಡಿ ಶಾಣೆ ಆದವ್ರು ನಾಟಕ ನೋಡ್ಲಿಕ್ಕೆ ಬರಬೇಕಾಗಿಲ್ಲ. ಯಾವನೋ ಒಬ್ಬ ಡಾಕ್ಟ್ರು, ಯಾವನೋ ಒಬ್ಬ ಡ್ರೈವರು, ಯಾವನೋ ಒಬ್ಬ ಇಂಜಿನಿಯರು, ಯಾವನೋ ಒಬ್ಬ ಪೋಸ್ಟ್ ಮಂದಿ, ಯಾರು ಬಂದರೂ ನಾಟಕ ಲೈಕ್ ಆಗ್ಬೇಕು ಅವ್ರಿಗೆ. ಯಾಕಂದ್ರೆ ನಿಮ್ಗೆ ನಾಟಕ ಲೈಕ್ ಆಗಲಿಕ್ಕೆ ನೀವು ಅದ್ರಾಗ ಪಂಡಿತರಾಗಬೇಕಂತಿಲ್ಲ. ಆ ಶಾಸ್ತ್ರ ಈಗ ಶಾಸ್ತ್ರೋಕ್ತ ಕಲೆಗಳು ಹೆಂಗವ ಅವನ್ನ ನೀವು ತಿಳ್ಕೊಂಡ್ರೆ ಅದನ್ನ ಎಂಜಾಯ್ ಮಾಡ್ತೀರಿ ಜಾಸ್ತಿ. ಉದಾಹರಣೆ ಹೇಳಿದ್ರೆ ಹಿಂದೂಸ್ತಾನಿ ಸಂಗೀತ, ಭರತನಾಟ್ಯ, ಕುಚುಪುಡಿ, ಭರತನಾಟ್ಯಕ್ಕೆ ಹಿಂಗಂತ ಗೊತ್ತಿರ್ಬೇಕು. ಇಲ್ಲ ಅಂದಕ್ಕೆ ತಿಲ್ಲಣ ಮಾಡ್ತಾ ಅಂದ್ರೆ ಏನು ಮಾಡ್ತಾ ಅಂತ ಇವಾಗ ಏನು ಗೊತ್ತಾಗ್ಬೇಕು ಆಟೋ ಡ್ರೈವರ್ಗೆ. ಆದ್ರೆ ನಾಟಕದ ಸೀನ್ ಹಂಗಲ್ಲ. ನೀರು ಅರ್ಥ ಆಗ್ಬೇಕು. ನೀನು ಗಂಡಿರ್ತಾನೆ, ಹೇಳ್ತಿರ್ತಾನೆ, ಮಗ ಇರ್ತಾನೆ, ಅಥವಾ ಇನ್ನೊಬ್ಬ ಏನೋ ವಿಲನ್ ಇರ್ತಾನೆ, ಏನೋ ಒಂದು ಸಿಚುವೇಶನ್ ಆಗಿ ಹೋಗ್ತದೆ ಅದು. ಸೊ ನೀವು ಅಂಥವ್ರನ್ನ ಕರೆಸ್ಕೊಳ್ಳಿಕ್ಕೆ ತಯಾರಿಲ್ಲಲ್ಲಪ್ಪ ಥಿಯೇಟ್ರಿಗೆ. ನನಗೆ ತಿಳಿದ ಮಾಡ್ತೀನಿ ಎಷ್ಟು ತ್ರಾಸು ಕೊಡ್ತೀರಿ ನಮಗೆ? ನಾನು ಸಂಕೇತಗಳನ್ನು ಇಟ್ಕೊಂಡು ಜನರಿಗೆ ಸಿಂಬಲಿಕವಾಗಿ ಅವ್ರನ್ನ ಬುದ್ಧಿವಂತ ರೀತಿಯಲ್ಲಿ ಮೇಲೆತ್ತೀನಿ. ಏನು ಹೇಳೋಕೆ ತಿಳಿಯಂಗಿಲ್ಲ ಹಂಗೆಲ್ಲ ಮಾತಾಡಿದ್ರು. ಈಗ ನಾನು ದೆವ್ವ ನೋಡ್ಬೇಕಲ್ಲ, ಈಗ ನೀ ದೆವ್ವ ನೋಡ್ಬೇಕ? ಆಗುದಿಲ್ಲ. ಸ್ವಲ್ಪ ಫ್ಲಾಶ್ ಬ್ಯಾಕಿಗೆ ಬರೋದಾದ್ರೆ ತಮ್ಮ ಓದಿನ ಬಗ್ಗೆ ಹೇಳ್ತಿದ್ರಿ. ತಾವು ಎಷ್ಟು ಜನ ಅಣ್ಣ ತಮ್ಮಂದ್ರು? ನಾವು 4 ಜನ ಅಣ್ಣ ತಮ್ಮಂದ್ರು. ಎರಡನೇದವ ಪ್ರಸನ್ನ ಅಂತ ಹೇಳಿ, ಅವ ಮುಂಬೈದ್ ಒಂದು ಇದೇ ಟೆಕ್ನಿಕಲ್ ಕಂಪನಿ ಒಳಗೆ ಒಂದು ಯಾವುದೋ ಯೂನಿಟಿನ ಹೆಡ್ ಇದ್ದ. ನಾವು ಮೂರನೇದವ ಪ್ರಹ್ಲಾದ್ ಸರ್ದೇಶ್ ಪಾಂಡೆ ಅಂತ, ಅವನೇ ನಮ್ಮ ಆಲ್ ದಿ ಬೆಸ್ಟ್ ನಾಟಕವನ್ನು ಕನ್ನಡಕ್ಕೆ ಬರೆದು ಕೊಟ್ಟವ. ಸೊ ಅವ ನೋಡ್ರಿ ಹಾಂ, ಇಲ್ಲೇ ಹುಬ್ಳಿ ಕೋರ್ಟ್ನಾಗ ಪ್ರಾಕ್ಟೀಸ್ ಮಾಡ್ತಾನವ. ಕೊನೆಯವ ಗೋಪಾಲ್ ಸರ್ದೇಶ್ ಪಾಂಡೆ, ಅವ ಅದೇ ಆ ಟೆಕ್ನೋಕ್ರಾಫ್ಟ್ ಕಂಪ್ನಿ ಒಳಗೆ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಇಂಜಿನಿಯರ್ ಆಗಿ ಅಲ್ಲಿ ವೈಸ್ ಪ್ರೆಸಿಡೆಂಟ್ ಅಂತ ಕೆಲಸ ಮಾಡ್ತಾನವ. ಸೊ ನಾವು 4 ಮಂದಿ ಅಣ್ಣ ತಮ್ಮಂದರಿಗೆ ಒಂದೊಂದು ಹೆಣ್ಣು. ನನ್ನ ಮಗಳ ಹೆಸರು ದೋಸ್ತಿ, ನನ್ನ ತಮ್ಮನ ಮಗಳ ಹೆಸರು ಕೃತಿ, 3ನೇ ಮಗಳ ಹೆಸರು ಶ್ರೀರಕ್ಷಾ, 4ನೇ ಅವ್ಗೆ 2 ಹೆಣ್ಣು, ಒಬ್ಬಕ್ಕೆ ಸಿಂಧು, ಇನ್ನೊಬ್ಬಕ್ಕೆ ಊರ್ವಿ. ನನ್ನ ಮಗಳ ಓದ್ ಮುಗ್ಸ್ಯಾರ, ಒಬ್ಬಕ್ಕೆ ಇಂಜಿನಿಯರ್ ಇದ್ದಾಳೆ, ಒಬ್ಬಕ್ಕೆ ಟ್ರಾವೆಲ್ ಆ್ಯಂಡ್ ಟೂರಿಸಮ್ ಮ್ಯಾನೇಜ್ಮೆಂಟ್ನಾಗ ಗೋಲ್ಡ್ ಮೆಡಲಿಸ್ಟ್ ನನ್ನ ಮಗಳು. ಆಮೇಲೆ ಇನ್ನೊಬ್ಬಕ್ಕೆ MSc ಮಾಡ್ಯಾಳ, ಹೆಣ್ಮಕ್ಳೆಲ್ಲರೂ. ಕೊನೆ ಒಂದು ಮಗಳು ಆಕಿ ಬ್ಯೂಟಿ ಆ್ಯಂಡ್ ವೆಲ್ನೆಸ್ನೊಳಗೆ ಗ್ರ್ಯಾಜುಯೇಟ್ ಆಕಿ ಕೊನೆಗೆ ಫ್ಯಾಷನ್ ಡಿಸೈನಿಂಗ್. ಸೊ ಹಿಂಗೆ ನಮ್ಮ ಕುಟುಂಬ. ನಾವೆಲ್ಲರೂ ಇಷ್ಟು ಈ ಲೆವೆಲಿಗೆ ಹಿಂಗೆ ಏನೇನೋ ಸಾಧನೆ ಮಾಡಿ ನಮ್ಮ ಕಾಲ ಮೇಲೆ ನಿಂದಿರ್ಲಿಕ್ಕೆ ಕಾರಣ ಏನಂತಂದ್ರೆ ನಮ್ಮ ಅವ್ವ ಅಪ್ಪ ಎಂದು ನೀವು ಇದನ್ನು ಮಾಡಬೇಡ್ರಿ, ಇದನ್ನು ಮಾಡಿರಿ ಅಂತ ನಮ್ಗೆ ಹೇಳಿಲ್ಲ. ವಿ ವೇರ್ ಅಲೋಡ್ ಟು ಡೂ ವಾಟ್ ವಿ ಲೈಕ್ ಆ್ಯಂಡ್ ವಾಟ್ ವಿ ಡಿಡ್ ಆ್ಯಂಡ್ ದೇ ಎನ್ಕರೇಜ್ಡ್. ಎಷ್ಟು ಸಾಧ್ಯನೋ ಅಷ್ಟು ಎನ್ಕರೇಜ್ ಮಾಡಿದ್ರು ಅವರು. ಸೊ ಹಿಂಗಾಗಿ ನಮ್ಗೆ ಈ ಹಂತಕ್ಕೆ ಬರ್ಲಿಕ್ಕೆ ಸಾಧ್ಯ. ಶಿಕ್ಷಣ ನಾವು ಓದಿದ್ದು ಡಿಪ್ಲೊಮಾ ಇನ್ ಥಿಯೇಟರ್ ಆರ್ಟ್ ನೀನಾಸಂ ನಾಟಕ ಶಾಲೆಯಿಂದ. ಅದಾದ್ಮೇಲೆ ನನಗೆ ನ್ಯೂಯಾರ್ಕ್ ಯೂನಿವರ್ಸಿಟಿ ಒಳಗೆ ಓದೋ ಅವಕಾಶ ಸಿಕ್ತು. ಸೊ 1996ನೇ ಇಸ್ವಿ ಒಳಗೆ ನಾನು ನ್ಯೂಯಾರ್ಕ್ ಯೂನಿವರ್ಸಿಟಿಯ ಸಮ್ಮರ್ ಕೋರ್ಸ್ನೊಳಗೆ ಅಲ್ಲಿ ಸ್ಕ್ರಿಪ್ಟ್ ರೈಟಿಂಗು ಮತ್ತು ಅಡ್ಮಿನಿಸ್ಟ್ರೇಷನ್ ಇನ್ ಕಲ್ಚರಲ್ ಸೆಂಟರ್ಸ್ ಅಂತ 2 ಕೋರ್ಸ್ ಮಾಡ್ಕೊಂಬಂದೆ. ಮತ್ತು ಇಷ್ಟೆಲ್ಲ ಮಾಡಿದ್ದೀನಿ. ಅದಾದ್ಮೇಲೆ ಮೊನ್ನೆ 22ನೇ ಇಸ್ವಿ ಒಳಗೆ ನನಗೆ ಫೋಕ್ಲೋರ್ ಯೂನಿವರ್ಸಿಟಿ ಕರ್ನಾಟಕ ಸರ್ಕಾರದ್ದು ಅಲ್ಲಿ ಡಾಕ್ಟರೇಟ್ ಅದ. ಓಕೆ, ಜನಪದ ವಿಶ್ವವಿದ್ಯಾಲಯ ಗೊಟ್ಟಗೋಡಿ. ಎಷ್ಟು ನಾಟಕಗಳನ್ನು ಪ್ರಯೋಗ ಮಾಡಿದ್ರಿ? ನಾವೊಂದು 100ರಿಂದ 120 ನಾಟಕಗಳನ್ನು, ಬೇರೆ ಬೇರೆ ನಾಟಕಗಳ ಒಂದು 6000 ಶೋ ಮಾಡಿದೆ. ನಿಮ್ಮ ಪ್ರಕಾರ ನಟನೆಯಲ್ಲಿ ಹಾಸ್ಯ, ನಾನು ನಿಮ್ಗೆ ಭಾಳ ಸೀರಿಯಸ್ ಆಗಿ ಅಭಿನಯಿಸಿದ್ ನೋಡಿಲ್ಲ ನಾನು, ಅಥವಾ ಯಾರು ಕರೆದಿಲ್ವಾ, ಅಥವಾ ನಿಮ್ ಅದು ಒಗ್ಗಲ್ವಾ? ನಾ ಸೀರಿಯಸ್ ಆಗಿನೂ ಮಾಡೇನಿ. ಸೀರಿಯಸ್ ನಾಟಕ ನಾ ಅಂಧಯುಗ ನಾಟಕ ಡೈರೆಕ್ಟ್ ಮಾಡೀನಿ. ಧರ್ಮವೀರ್ ಭಾರತಿದು ಕಿಂಗ್ ಲಿಯರ್ನಾಗ ಗ್ಲಾಸ್ಟರ್ ಮಾಡ್ತಿದ್ದೆ ನಾ. ಚಿದಂಬರ ರಹಸ್ಯದಾಗ ಸೈಂಟಿಸ್ಟ್ ನಾನು. ಚಾಣಕ್ಯ ಪ್ರಪಂಚದಾಗ ಒಂದು 7-8 ರೋಲ್ ಮಾಡ್ತಿದ್ದೆ. ಸುಮಾರಷ್ಟು ನಾಟಕಗಳು ಮಾಡಿದ್ವು. ಬೇಂದ್ರೆ ಅವ್ರ ಅಷ್ಟು ನಾಟಕಗಳು ಎಲ್ಲ 3-4 ಅವು ಅಂದ್ರೆ ತಿಳಿ ಹಾಸ್ಯ, ಬಟ್ ಅದ್ರಾಗೂ ಗಂಭೀರ. ಅದಕ್ಕೇನಂತಾರ, ವಾಟ್ ಯು ಸೇ, ದರ್ ಇಸ್ ಎ ಹ್ಯೂಜ್ ಸೈಕಾಲಜಿ ಆರ್ ಕಾನ್ಸೆಪ್ಟ್ ಆಫ್ ಲಿವಿಂಗ್. ಅದೆಲ್ಲ ಏನು ಹಳೆ ಗೆಳೆಯರು, ಗೋಲ್, ಇವೆಲ್ಲ ನಾಟಕಗಳು ಏನವ ದೇರ್ ಆಫ್ ಡಿಫ್ರೆಂಟ್ ಇದು. ಆಮೇಲೆ ಅವಾಗ ಫ್ರೀಡಮ್ ಮೂಮೆಂಟ್ ಅದೆಲ್ಲ ಆಗ್ತಿರೋದ್ರಿಂದ ದೇಶಭಕ್ತಿ ಅಥವಾ ದೇಶ ಪ್ರೀತಿ, ತಾಯಿ ಸಂಬಂಧಗಳು ಇದೆಲ್ಲ ಅವ. ಅದ್ರಾಗ ಒಂದು ಮಕ್ಕಳು ಅಡುಗೆ ಮನೆ ಹೋಗ್ತಾರೆ ಅಂತ ಒಂದು, ಅದನ್ನ ಬರೀ ಸ್ಟ್ರೇಟಾಗಿ ಮಕ್ಕಳು ಅಡುಗೆ ಮನೆ ಹೋಗ್ತಾರೆ ಅಂತ ಇಷ್ಟ. ಅದು ಮಕ್ಕಳು ಅಡುಗೆ ಮನೆ ಹೋಗ್ತಾರೆ ಅಂತ ಬೇಂದ್ರೆ ಅವ್ರ ಪನ್ನದು. ಅವ್ರದ್ದು ಮಂದಿ ಮದುವೆ ಮಕ್ಕಳು ನಾಟಕನೂ ಇವನ್ನೆಲ್ಲ ಮಾಡೇವು ನಾವು. ಅಂದ್ರೆ ಅದನ್ನೆಲ್ಲ ಮಾಡಿ ಕಡೆಗೆ ಇಲ್ಲಿಗೆ ಬಂದು ನಿಂತದ್ದು. ನನಗೇನು ಹೇಳಲಿಕ್ಕೆ ಬರೋದ ಹಂಗೆ ಹೇಳ್ತೇನೋ ಏನೋ ಗೊತ್ತಿಲ್ಲ ನನಗೆ. ಬಟ್ ಐ ಆಮ್ ಮೋರ್ ಕಂಫರ್ಟಬಲ್ ಇನ್ ಟೆಲ್ಲಿಂಗ್ ಲೈಕ್ ದ್ಯಾಟ್. ಆಮೇಲೆ ಹಾಸ್ಯ ಭಾಳ ಕಷ್ಟ ಅಂತಾರೆ. ನಮ್ಮಲ್ಲಿ ಅದೊಂದು ಸ್ಟೀರಿಯೋಟೈಪ್ ಮಾತಿರ್ಬೋದು, ಅಳಿಸೋದು ಈಸಿ, ನಗ್ಸೋದು ಕಷ್ಟ ಅಂತಾರೆ. ಅದಕ್ಕೆ ಬಹಳ ಒಳಗಡೆ ತುಂಬ ಆಳುವ ಚಿಂತನೆ ಇರ್ಬೇಕು ಆ ಮನುಷ್ಯನಿಗೆ, ನಗ್ಸೋವನಿಗೆ. ನನ್ನ ಪ್ರಕಾರ
ಹಾಸ್ಯ ಮಾಡೋರು ಸುಳ್ಳು ಹೇಳಬಾರ್ದು. ನಿಮಗೆ ಖರೆಯದ ಜೊತೆ ಎಷ್ಟು ದಿವ್ಸ ಇರ್ಲಿಕ್ಕೆ ಸಾಧ್ಯದ, ಎಷ್ಟು ದಿವ್ಸ ಇಫ್ ಯು ಆರ್ ದೇರ್ ವಿತ್ ದಿ ಫ್ಯಾಕ್ಟ್ಸ್ ಅಷ್ಟು ದಿವ್ಸ ನಿಮಗೆ ಹಾಸ್ಯ ಸಕ್ಸಸ್ಫುಲ್. ನೀವು ಪುವರ್ ಜೋಕ್ಸ್ ಅಂತೆಲ್ಲ ಕೇಳ್ತಿರಲ್ಲ ನೀವು, ಅವೆಲ್ಲ ಬಂಡಲ್ ಇರ್ತಾವೆ, ಅದ್ರೊಳಗೆ ಶಕ್ತಿ ಇರಂಗಿಲ್ಲ. ಸೊ ದೇ ಆರ್ ಕಾಲ್ಡ್ ಪುವರ್ ಜೋಕ್ಸ್. ಭಾಳ ಹೊತ್ತು ನಗ್ಲಿಕ್ಕೂ ಆಗಲ್ಲ. ಬಟ್ ಖರೆ ಹಾಸ್ಯ ಏನಿರ್ತದಲ್ಲ, ಆ ಖರೆ ಹಾಸ್ಯದೊಳಗೆ ಯು ಹ್ಯಾವ್ ದಟ್ ಸ್ಟ್ರೆಂಗ್ತ್ ವಿಚ್ ವಿಲ್ ಮೇಕ್ ಯು ಟು ಲಾಫ್ ಮೋರ್. ಆಮೇಲೆ ಖರೆ ಹೌದು ಹಿಂಗೆ ಅನ್ನಿಸ್ತದ ಅಂತ ಅನ್ನಿಸ್ತದೆ. ಸೊ ಅದನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಈಗ ಖರೆ ಬರೆಯೋದು ಭಾಳ ಕಷ್ಟದ, ಅದಕ್ಕೆ ನಂಗೆ ಬರ್ಲಿಕ್ಕೆ ಆಗಲ್ಲ ಅಂತೆ ನಾನು. ಈಗ ಅದು ಹೆಂಗೆ ಅದ ನೋಡ್ರಿ, ರಾಮ ಭಾಮ ಸಿನಿಮಾದಾಗ ಅಕ್ಕಿ ಕಮಲ್ ಹಾಸನ್ ಅವರು ಹೆಂಡತಿ ರೋಲ್ ಮಾಡಿದ್ದು ಶ್ರುತಿ ಒಂದು ಪರ್ಸ್ ತಗೊಳಿಕ್ಕೆ ಹೋಗಿರ್ತಾಳೆ. ಅವೇನೋ 400-500 ರೂಪಾಯಿ ಅದೇ, ಅದೇನೋ ಒಂದು ಅವಾಗಿಂದ ನೆನಪಿಲ್ಲ ನಂಗೆ ಡೈಲಾಗ್. 500 ರೂಪಾಯಿ ಇನ್ನು 200 ರೂಪಾಯಿ ಹಾಕಿದ್ರೆ ನಮ್ಮಲ್ಲಿ ಎಮ್ಮಿದ ಬರ್ತೈತೆ ಅಂತ ಆಕೆ. ಎಮ್ಮಿ ಚರ್ಮದಲ್ಲೇ ಮಾಡಿದ ಪರ್ಸಿಗೆ 400 ರೂಪಾಯಿ ಅಂತ ನಾವು ಆಕೆ ಅಂತಾಳೆ. ಇನ್ನು 200 ರೂಪಾಯಿ ಹಾಕಿದ್ರೆ ಎಮ್ಮಿನ ಇಡೀ ಎಮ್ಮಿನ ಬರ್ತದಂತ. ಅಂದ್ರೆ ಇಲ್ಲೇನಾಗ್ತದೆ ನಮಗೆ ಅಂತಂದ್ರೆ, ಸಿ ದ ಸೆನ್ಸ್ ಆಫ್ ಹ್ಯೂಮರ್ ಇಲ್ಲೇನು ಮಾಡ್ಲಿಕ್ಕತ್ತೇವೆ ನಾವು ಅಂತಂದ್ರೆ, ಅಪ್ಪ ನೀ ಇದನ್ನು ಭಾಳ ತುಟ್ಟಿ ಹೇಳಲಿಕ್ಕತ್ತಿ ಅನ್ನೋದನ್ನು ಆಕೆ ಹಂಗೆ ಹೇಳ್ತಾಳೆ ಅದನ್ನು. ಸೊ ಆ ಸೆನ್ಸ್ ಆಫ್ ಸೇಯಿಂಗ್ ಏನದಲ್ಲ, ಒಂದು ಮನೆ ಒಳಗೆ ಅಡುಗೆ ಮಾಡಿದ್ಲು ಸೊಸಿ, ಪಲ್ಯದಾಗ ಉಪ್ಪು ಜಾಸ್ತಿ ಆಗಿತ್ತು. ಅದಕ್ಕೆ ಮಾವೇನು ಹೇಳ್ದ, ಉಪ್ಪು ಜಾಸ್ತಿ ಆಗಿದೆ ಅಂದ್ರೆ ಬೇಸರ ಮಾಡ್ಕೋತಾಳೆ ಆಕೆ. ಅದಕ್ಕೆ ಅವ್ನು ಸೂಕ್ಷ್ಮ ಹೇಳ್ದ, ಬೇರೆ ಇದಕ್ಕೆ ಹಾಕ್ಲಿಕ್ಕೆ ಉಪ್ಪದ ಇಟ್ಟಿಯೋ ಇಲ್ಲ ನೆಲ್ಲ ಇದಕ್ಕೆ ಹಾಕಿಯೋ ಅಂತ. ಯು ಆರ್ ಟೆಲ್ಲಿಂಗ್ ದಿ ಫ್ಯಾಕ್ಟ್ ಬಟ್ ಟೆಲ್ಲಿಂಗ್ ಇಟ್ ವೆರಿ ಸ್ಮಾರ್ಟ್ಲಿ. ಎಸ್, ಆಕೆಗೂ ನೋವಾಗಬಾರ್ದು, ಅದು ಪನ್ನಾಗಿ ತೊಳಂಗಿರ್ಬೇಕು. ಹಂಗೆ ನಮಗೆ ಹಾಸ್ಯ ಮಾಡ್ಲಿಕ್ಕೆ ಬರ್ಬೇಕು. ಸೊ ಎಲ್ಲಿ ಹಿಡಿದ್ರಿ ಈ ಹಾಸ್ಯದ ಈ ಬದುಕಿನ ಧಾಟಿಯನ್ನು? ಸರ್ ಇದು ಚಂದ ಅನ್ಸಂಗಲ್ಲ ನಿಮಗೆ? ಅದ್ಭುತ ಅನಿಸ್ತದೆ. ಮತ್ತು ಹಿಂಗೆ ಇರ್ಬೇಕಂತೇನ. ನಮ್ಮ ಮನುಷ್ಯಂದು ಇಡೀ ಉದ್ದೇಶನ ಏನು ಅದ್ಭುತವಾಗಿರೋದು. ಸಂತೋಷ ಜೀವನ ಬದುಕೋದು ಎಲ್ಲರೂ ಗುರಿ. ಇದು ಮಂದಿಗೆ ಲೈಕ್ ಆಗ್ತದೆ ಅಂತಂದ್ರೆ ಯಾಕೆ ನಾವು ಮಾಡಬಾರ್ದು? ಅದೇ ಎಲ್ಲೋ ಒಂದು ಕಡೆ ಸಿಕ್ಕಿರ್ಬೇಕಲ್ಲ ನಿಮಗೆ ಹಾಸ್ಯದ ದಾರಿ. ನನ್ನ ಗೆಳೆಯ ಒಬ್ಬರು ಪವನ್ ಜೋಶಿ ಅಂತಿದ್ದಾರೆ, ಅವ್ರಿಗೆ ಬೆಂಗಳೂರಿಗೆ ಹೋಗ್ಬೇಕಾಗಿ ಬಂದು ನಾನು ಹೊಂಟಿದ್ದೆ, ಹುಬ್ಬಳ್ಳಿಯಿಂದ ಹೊಂಟಿದ್ವಿ ನಾವು. ಫೋನ್ ಮಾಡಿದ್ರು, ಸರ್ ವಂದೇ ಭಾರತ್ ಟಿಕೆಟ್ ತೆಗಿಸ್ಬಿಡ್ರಿ ನೀವು. ಹ್ಞೂ ರೀ, ನಾಳೆ ನಾಡ್ದು ಹೋಗೋದು ಅಂತ ಮಾತುಕತೆ ಆಗಿತ್ತು ನಮ್ಮದು. ಸೊ ಫೋನ್ ಮಾಡಿದ್ವಿ, ಅದು ಮತ್ತು ಸಂಜೆ ಒಂದು ಫೋನ್ ಮಾಡಿದ್ರೆ ತೊಗೊಂಡ್ರೇನ ಟಿಕೆಟ್ ಅಂತ. ಸರ್ ಅದು ಅವತ್ತಿನ ದಿವಸ ಈ ಸವಿತಾ ಸಮಾಜದವ್ರದ್ದು ಏನೋ ಒಂದು ಪ್ರಾಬ್ಲಮ್ ಅದ ಸರ್, ಹೀಗಾಗಿ ವಂದೇ ಭಾರತ್ ಟಿಕೆಟ್ ಸಿಗಂಗಿಲ್ಲ ಅಂತಂದೆ ನಾನು. ಇನ್ನು ಸರಳ ಸಹಜ ಹೇಳಿದ್ದೆ. ಅವ್ರು ಏನು ಕೇಳಿದ್ರು, ಏನು ಸವಿತಾ ಸಮಾಜದ ಏನದು? ಏನಿಲ್ಲ ಸರ್, ಅವತ್ತು ಮಂಗಳವಾರಕ್ಕೊಮ್ಮೆ ವಂದೇ ಭಾರತ್ ಟ್ರೈನ್ ಇಲ್ಲ ಇಲ್ಲಿಂದ ಅಲ್ಲಿಗೆ. ನಮ್ಮಲ್ಲೇ ಸವಿತಾ ಸಮಾಜದವ್ರು ಮಂಗಳವಾರ ದಿವಸ ಕೆಲಸ ಮಾಡಂಗಿಲ್ಲ, ಇಲ್ಲೆಲ್ಲ ಅಂಗಡಿ ಬಂದಿರ್ತಾವೆ. ಅದು ಸೂಕ್ಷ್ಮ ಹೇಳಿದ್ದೆ ಅಷ್ಟೇ ಅದು. ಸೊ ಅವರು ಅದು ಭಾಳ ಸೀರಿಯಸ್ ಆಗಿ ತೊಗೊಂಡು, ಓ ಹೌದಾ ಹಿಂಗೂ ಎಲ್ಲ ಇರ್ತದ ಅಂತ ಅವರು ವಿಚಾರ ಮಾಡಿ, ಅಂದರೆ ವೆರಿ ಸೋ ಸಿಂಪಲ್ ಥಿಂಗ್. ನಮ್ಮಲ್ಲಿ ಹುಬ್ಳಿ ಧಾರವಾಡ ಬುಧವಾರ ಅಂಗಡಿ ಬಂದು ನಮ್ಮದು, ಭಾನುವಾರ ಅಲ್ಲ ಬುಧವಾರ. ಎಲ್ಲ ವ್ಯಾಪಾರಸ್ಥರು ಬುಧವಾರ ನಮ್ಮಲ್ಲೇ. ನಾವು ಅವ್ರ ಗೆಳೆಯರು ಮಾಡ್ಕೋ ಪಾರ್ಟಿ ಯಾವಾಗಲೇ ಬುಧವಾರಲೇ ಅಂತಾರೆ, ಯಾಕಂದ್ರೆ ಸುಟ್ಟಿ ಇರ್ತದ ಅವತ್ತು. ಹೆಂಡತಿ ನಾಯಿ ತರ ನೋಡಿ, ನಾಯಿ ಹೆಂಡತಿ ತರ ನೋಡಿ, ನಮ್ಮಿಬ್ರು ಜಾತಕ ನೋಡಿ ಜೋಡಿ ಮಾಡಿದವ್ರು ಯಾರು? ರಾಮ ಶ್ಯಾಮ ಭಾಮ ಬರೆಯೋ ಮುಂದೆ ಎದಕ್ಕೆ ನನಗೆ ರಾಮ ಶ್ಯಾಮ ಭಾಮ ಅದು ಹೇಗೆ ಸಿಕ್ತದು? ಅದು ಕಮಲ್ ಹಾಸನ್ ಅವರ ರಮೇಶ್ ಅವ್ರ ಥ್ರೂ ನಾನು ಕಾಂಟ್ಯಾಕ್ಟ್ ಮಾಡಿ, ಅವಾಗಲೇ ನಾ ಯದ್ವಾ ಬರ್ಲಿಕ್ಕೆ ಆ ಧಾರಾವಾಹಿ ಬರೀತಿದ್ದೆ. ಹೊಸ ಸ್ನೇಕ್ ಸ್ಟೈಲ್. ನೀನ್ ಈ ಹೊಸ ಸ್ಟೈಲ್ ನೋಡಿದ್ರೆ ಏನ್ ಅನ್ಸುತ್ತೆ ಗೊತ್ತಾ ನನಗೆ? ಏನ್ ಅನ್ಸುತ್ತೆ? ಈ ಮೈ ಮೇಲೆ ಭೂತ ಮೆಟ್ಕೊಂಡು ಆಡ್ತಾರಲ್ಲ ಹಾಗಿದೆ. ಅವಾಗ ನಂದೊಂದು ಇಂಟರ್ವ್ಯೂ ಬಂದಿತ್ತು ವಿಜಯ ಕರ್ನಾಟಕ, ಗಣೇಶ್ ಕಾಸರಗೋಡು ಬರ್ತಿದ್ರು ಕಾಣಿಸ್ತು. ಸೊ ನಮ್ಮ ಆಲ್ ದಿ ಬೆಸ್ಟ್ ಸಿನಿಮಾ ಮಾಡ್ಬೇಕಂತ ಭಾಳ ಮಂದಿ ಟ್ರೈ ಮಾಡ್ಲಿಕ್ಕತ್ತಿದ್ರು. ಅದ್ರಾಗ ಅದು ರೆಫರೆನ್ಸ್ ಇತ್ತು ನಂದು. ನಾ US ಹೋಗಿ ಸ್ಕ್ರಿಪ್ಟ್ ರೈಟಿಂಗ್ ಕಲ್ತು ಬಂದೇನಿ, ಮತ್ತೀಗ ಅದನ್ನು ಬರೀಲಿಕ್ಕತ್ತೇನಿ ಅಂತ. ಅದು ಒಂದು ದಿವಸದಾಗ ಪ್ರೂವ್ನೂ ಆಗಿತ್ತು. ಏನಂತಂದ್ರೆ ಪಾಪ ಪಾಂಡು ಮತ್ತು ಯದ್ವಾ ಎರಡೂ ಒಂದೇ ಪ್ರೊಡಕ್ಷನ್ ಹೌಸ್ನಿಂದ ಬರ್ತಿದ್ವು. ಅಂದ್ರೆ ಸಿಂಕೈ ಚಂದ್ರು ಸರ ಮಾಡ್ತಿದ್ರು ಅವನ್ನೆರಡು. ಬಟ್ ಅಟ್ ಪಾರ್ ವಿತ್ ಪಾಪ ಪಾಂಡು ಅವರ್ ಸೀರಿಯಲ್ ವಾಸ್ ಕಮಿಂಗ್ ಅಪ್. ಅಂದ್ರೆ ಅದರ ಎಂಟರ್ಟೈನ್ಮೆಂಟ್ ವ್ಯಾಲ್ಯೂ ವಾಸ್ ಕನ್ಸಿಡರ್ಡ್ ಸೇಮ್. ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡಿ ರಮೇಶ್ ಅರವಿಂದ್ ಅವರು ನನ್ನ ಕಾಂಟ್ಯಾಕ್ಟ್ ಮಾಡಿದರು. ಸೊ ಫಸ್ಟ್ ನನಗೆ ಕಾಂಟ್ಯಾಕ್ಟ್ ಆಗಿ ಅದು ಕಾಂಟ್ರಾಕ್ಟ್ ಬಂದದ್ದು ರಾಜ್ಕಮಲ್ ಫಿಲ್ಮ್ಸ್ನಿಂದ. ಕಮಲ್ ಹಾಸನ್ ಅವ್ರದ್ದು ಪ್ರೊಡಕ್ಷನ್ ಯೂನಿಟ್ ಅದು. ಸೊ ಅಲ್ಲಿಂದ ಬಂತು. ಅದಾದಮೇಲೆ ದೆನ್ ಮಂಜು ಅವರು ಟೇಕ್ ಓವರ್ ಮಾಡಿದ್ರು ಅದನ್ನ, ಆ ಪ್ರಾಜೆಕ್ಟ್. ಕೆ ಮಂಜು ಅದನ್ನ ಪ್ರೊಡಕ್ಷನ್ ಕಮಲ್ ಹಾಸನೇ ಮಾಡಬೇಕು ಅಂತಿದ್ರು. ಹೌದು, ಓಕೆ. ಅದು ಫಸ್ಟ್ ತಮಿಳ್ ತೆಲುಗಿನಾಗ ಆಗಿಬಿಟ್ಟದ. 1995ದಾಗ ಸತಿ ಲೀಲಾವತಿ ಅನ್ನೋ ಟೈಟಲ್ನಾಗ ಕೆ ಬಾಲಚಂದ್ರ ಅವ್ರು ಮಾಡಿದ್ರು ಅದನ್ನ. ಓಕೆ, ಅಲ್ಲಿ ಹಿಟ್ಟು. ಸೂಪರ್ ಡೂಪರ್ ಹಿಟ್ ಸರ್. ಸರೇರಾ ಇದೇಟ್ರಾ ಬಂದಿ ಪಡ್ದಂಗ್ಲ ಮಾರೇವು ಪ್ಲೇನ್ ಹೆಜ್ಜೆ ಜೊತೆವೆ. ಅದಾದ್ಮೇಲೆ 2001ನ್ಯಾಗ BV ನಂಬರ್ 1 ಅಂತ ಸಲ್ಮಾನ್ ಖಾನ್ ಅನಿಲ್ ಕಪೂರ್ ಮಾಡಿದ್ರು ಅದನ್ನ. ಅದಾದ್ಮೇಲೆ 2005-6ರಾಗ
ಕನ್ನಡದಾಗ ಮತ್ತೆ ಮಾಡಿದ್ವಿ. ಅವಾಗ ಏನು ಚಾಲೆಂಜ್ ಆಗಿತ್ತು ನನಗೆ ಅಂತಂದ್ರೆ, ಅವಾಗ ಅವಷ್ಟು ಮಾಡಿದಾಗ ಮೊಬೈಲ್ ಅನ್ನೋ ವಸ್ತುನೇ ಇರಲಿಲ್ಲ. ಬಟ್ ಈ ಸಿನಿಮಾ ಮಾಡೋ ಮುಂದೆ ಮೊಬೈಲ್ ಬಂದುಬಿಟ್ಟಿತ್ತು, ಎಲ್ಲ ಕ್ಯಾರೆಕ್ಟರ್ ಕೈಯಾಗ ಮೊಬೈಲ್ ಇದ್ವು. ಸೊ ಈಗ ನಾ ಹಾಗೆ ಹೇಳಿಕತ್ತಿದ್ದಲ್ಲ, ಟೆಕ್ನಾಲಜಿ ಡೆವಲಪ್ ಆದಂಗೆ ನಮ್ಮದು ವ್ಯಕ್ತಿತ್ವ ಚೇಂಜ್ ಆಗಿಬಿಡ್ತದೆ ಅಂಥೇಳಿ. ಅದ್ರಾಗ ಏನಾಗಿತ್ತಂದ್ರೆ ಆಕಿ ಅವ್ನ ಲಗ್ನ ಆಗೋದನ್ನು ಎಲ್ಲೂ ನೋಡಿ ಬಂದು ಈಕಿಗೆ ಹೇಳಿ ಅವೆಲ್ಲ ಸೀನ್ಗಳಿದ್ವು. ಈಗ ಅದ್ರ ಹಂಗಿರಂಗಿಲ್ಲ, ಫೋಟೋ ತಗೊಂಬಂದು ತೋರಿಸ್ಬಿಡ್ತಾ ಈ ನೇರ. ಸೊ ಇಂಥದ್ದು ಇವೆಲ್ಲ ಒಬ್ಬ ರೈಟರ್ಗೆ, ಒಬ್ಬ ಆ್ಯಕ್ಟ್ರಿಗೆ ಹಿ ಶುಡ್ ಬಿ ನೋಯಿಂಗ್ ಆಲ್ ದೀಸ್ ಥಿಂಗ್ಸ್. ಬದಲಾದ ಪ್ರಪಂಚದ ಅಪ್ಡೇಟ್ ಆಗಬೇಕು. ರಾಮಶ್ಯಾಮ ಭಾಮ ಬರಿಬೇಕಾದ್ರೆ ಅದ್ರಲ್ಲಿ ಬಹಳ ಪನ್ನಂತೂ ಅದ್ಭುತವಾಗಿದೆ ಅಲ್ಲಿ. ಸೊ ತಮ್ಮ ಕಾಂಟ್ರಿಬ್ಯೂಷನ್ ಏನದಕ್ಕೆ? ಅದು ಬರೆದದ್ದೆಲ್ಲ ನಾನು ಎಕ್ಸಿಕ್ಯೂಟ್ ಮಾಡಿದ್ದವರು ಥ್ರೂಔಟ್ ನಿಮ್ಮ ರೈಟಿಂಗ್? ಹೌದು ಹೌದು ಸರ್, ದ ಹೋಲ್ ಸ್ಕ್ರಿಪ್ಟ್. ಹೌದು, ಸೂಪರ್. ಆ ಟಾಯ್ಲೆಟ್ ಏನೋ ಮುಂದೆ ಎಲ್ಲ ಹೇಗಿತ್ತು? ತಾವು ಆ್ಯಕ್ಟ್ ಕೂಡ ಮಾಡಿದ್ರು, ಒಂದು ಒಳ್ಳೆ ಭಾಳ ಸಣ್ಣ ರೋಲ್ ಮಾಡಿದ್ದು. ಓಕೆ. ಸರ್ ಏನು ಸರ್, ಇಟ್ ಇಸ್ ಎ ವೆರಿ ಗುಡ್ ಆ್ಯಂಡ್ ವೆರಿ ಗ್ರೇಟ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಏನು ವಿಶೇಷ ಇದೇನಿಲ್ಲ, ಕೆಲಸಕ್ಕೆ ಕೆಲಸ, ಪ್ರತಿಭೆ ಇರ್ತದೆ ಅಷ್ಟೇ, ಅದನ್ನೇನು ಅಂತ ಪರಿ ನೋಡ್ಕೊಳಂಗಿಲ್ಲ. ಆದ್ರೆ ಒಂದು ನನಗೆ ಸಣ್ಣ ಇದು ಅದ, ಏನಂತಂದ್ರೆ ಕೊರತೆ ಅಂತ ನನ್ನೊಳಗೆ ಅದ ಅಂತ ನನಗನಸ. ನಾ ಏನು ಬರೋಬ್ಬರಿ ಅಂದ್ರೆ ಕರೆಕ್ಟಾಗಿ ಕಂಟಿನ್ಯೂಸ್ ಆಗಿ ಮಾಡ್ಕೋತಾ ಹೋಗಲಿಲ್ಲ. ನಾನು ನಾಟಕ ಅಂತೂ ಮಾಡ್ಕೋತಿದ್ದೆ. ನಾ ಯಾವುದೇ ಕಾರಣಕ್ಕೂ ನಾಟಕ ಬಿಟ್ಟೇ ಇಲ್ಲ. 1977, 78 ಹಿಡಿದು ನಾ ಏನು ನಾಟಕ ಮಾಡ್ಕೋತ ಅಂದ್ರೆ 7ನೇ 8ನೇ ಇದ್ದಾಗ ಶುರು ಮಾಡಿದ್ದು ನಾಟಕ ಮಾಡಲಿಕ್ಕೆ. ಸೊ ಇವತ್ತಿನ ತನಕ ನಾನು ನಾಟಕ ಮಾಡ್ಕೋತಾ ಇದ್ದೀನಿ. ಅದು ದಟ್ ಈಸ್ ಮೈ. ಬಟ್ ಇವೆಲ್ಲ ಅಡಿಷ್ನಲ್ ಏನು ನಂಗೆ ಎಕೋಲೇಟ್ಸ್ಗಳು ಬರ್ಕೋತಾ ಹೋದು. ಫಾರ್ ಎಕ್ಸಾಂಪಲ್ ಸೀರಿಯಲಿಗೆ ನಾ ಬರ್ಕೋತಾ ಹೋಗಿದ್ದೆ ಅಂತಂದ್ರೆ ಒಂದು 100-120 ಎಪಿಸೋಡ್ ಬರ್ದೆ ನಾ. ಎದೋತದ್ದು. ಅದಾದ್ಮೇಲೆ ಒಂದು 2-3 ಸೀರಿಯಲ್ಲು ಬರ್ದೆ ನಾನು. ಬಟ್ ನಾ ಕಾನ್ಸಂಟ್ರೇಟ್ ಮಾಡಿ ಐ ಕುಡ್ ನಾಟ್ ಟೇಕ್ ಅಪ್ ದಟ್ ಜಾಬ್ ಆ್ಯಸ್ ಸೀರಿಯಲ್ ರೈಟರ್. ರಾಮಶ್ಯಾಮ ಭಾಮ ಬರದೆ ಅದಾದ್ಮೇಲೆ ನಾ ಸೀರಿಯಸ್ ಆಗಿ ಡೈಲಾಗ್ ರೈಟರ್ ಅಂತ ಹೇಳಿ ನನ್ನನ್ನು ಎಲ್ಲೂ ಗುರುತಿಸ್ಕೊಳ್ಳಿಲ್ಲ. ನಾ ಒಂದು 2-3 ಸಿನಿಮಾಗೆ ಬರೆದು ಕೊಟ್ಟೆ. ನಾ ಆಮೇಲೆ ಮಂದಿ ಎಲ್ಲ ತಮ್ಮ ಹೆಸರು ಹಾಕ್ಕೊಂಡು ಸುಡುಗಾಡಿ ಏನೇನೋ ಮಾಡಿದ್ರೆ ಅಂಥವೆಲ್ಲ ಆಗ್ಯಾವ ನನ್ನ ಜೊತೆ. ಅದಾದಮೇಲೆ ಆ್ಯಕ್ಟಿಂಗ್ ದೃಷ್ಟಿಯಿಂದ ಸುಮಾರಷ್ಟು ಸಿನಿಮಾಗಿನ್ಮಾದಾಗೂ ಮಾಡಿದೆ ನಾವೊಂದು. ಅದ್ರಾಗ ಈಗಿನ ಈ ಸಿನಿಮಾ ಡೈರೆಕ್ಟರ್ಸ್ ಅಪ್ರೋಚ್ ಆಗನೋ ಅಥವಾ ಪ್ರೊಡ್ಯೂಸರ್ಸ್ ಮೆಂಟಾಲಿಟಿ ಅನ್ರಿ ಏನನ್ರಿ, ನನಗೆ ಯಾಕೋ ಐ ಕುಡ್ ನಾಟ್ ಮ್ಯಾನೇಜ್ ಟು ಗೆಟ್ ರೆಗ್ಯುಲರ್ಲಿ ಇನ್ ಸಿನಿಮಾಸ್. ಯಾಕಂತಂದ್ರೆ ನನ್ನಷ್ಟು ಎಕ್ಸ್ಪೀರಿಯನ್ಸ್ ಇರೋ ಆ್ಯಕ್ಟ್ರ್ ಕಮ್ಮಿ ಒಂದು 200-250 ಸಿನಿಮಾದಾಗ ಮಾಡ್ಬೇಕಾಯ್ತು ಇಷ್ಟೊತ್ತಿಗೆ. ಅದು ಸರ್ ಅನ್ನೋದು, ಜಿ ಅನ್ನೋದು ನನಗೆ ಮಾಡ್ಲಿಕ್ಕೆ ಬರಲಿಲ್ಲ. ಏನು ಸೀರಿಯಲ್ನಾಗೂ ಆ್ಯಕ್ಟಿಂಗ್ ಭಾಳ ಮಾಡಲಿಲ್ಲ. ಬಟ್ ನಾಟಕ ನನಗೆ ಒಟ್ಟ ಬಿಡಲಿಲ್ಲ ನಾನು. ಆಮೇಲೆ ಅದಕ್ಕೆ ಇನ್ನೂ ಒಂದು ಮೇಜರ್ ಕಾರಣ ಏನು ಅನಿಸ್ತದೆ ನನಗಂತಂದ್ರೆ, ಐ ಗಾಟ್ ಎ ಮೇಜರ್ ಅಪ್ಲಿಫ್ಟ್ಮೆಂಟ್ ಫ್ರಮ್ MTR ಗ್ರೂಪ್. ಯಾಕಂದ್ರೆ ಅದು ಭಾಳ ದೊಡ್ಡ ಆಫರ್ ಇತ್ತು ನಂಗೆ. ವರ್ಷಕ್ಕೆ ಒಬ್ಬ ನಟಗೆ 150 ಪರ್ಫಾರ್ಮೆನ್ಸ್ ಮಾಡುವಂಥ ಅವಕಾಶ ಯಾರು ಕೊಡ್ತಾರೆ ಸರ್? ಅಲ್ಲಿ ಪ್ರತಿ 2 ದಿನಕ್ಕೊಮ್ಮೆ. ಹೌದು, ಇವರು ಆಲ್ರೆಡಿ ಒಂದು ಶೋ. ಹೌದು 12-15 ಶೋ ಮಾಡ್ತಿದ್ವಿ ಸರ್ ನಾವು ತಿಂಗಳಿಗೆ. ಅಲ್ಲ, ತಿಂಗಳಲ್ಲಿ ಅರ್ಧ ಬಿಸಿ. ಅರ್ಧ ಏನು ಸರ್, ಪೂರ್ಣ ಬಿಜಿ. ಪ್ರಿಪ್ರೇಷನ್ಗೆ ಹೋಗ್ಬೇಕು, ಮಾಡಬೇಕು. 1 ಡೇ ಪ್ರಿಪ್ರೇಷನ್, 1 ಡೇ ಶೋ. ಹೌದು. ನಾವು ಮನೆಗೆ ಹತ್ತಿಲ್ಲ ಸರ್, ಫುಲ್ ಟೂರ್. ಹೀಗಾಗಿ ಇಟ್ ವಾಸ್ ಮೈ ಬಿಗ್ಗೆಸ್ಟ್ ಅಟ್ರಾಕ್ಷನ್. ಇಟ್ ವಾಸ್ ಮೈ ಗೋಲ್ಡನ್ ಪೀರಿಯಡ್ ಆಲ್ಸೋ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.